ಪಡವರಹಳ್ಳಿಯಲ್ಲಿರುವ ಜನಹಿತ ವಿವಿಧೋತ್ಸವ ಸಂಘ ಸ್ಥಾಪನೆಯಾಗಿ ಇವತ್ತಿಗೆ 60ನೇ ವರ್ಷ. ಆ ಸಂಘದ ವಾರ್ಷಿಕ ಮಹಾಸಭೆಯನ್ನು ಇವತ್ತು ನಾವು ಪಡವರಹಳ್ಳಿ ಮಾದೇಶ್ವರ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದು ಚೆನ್ನಾಗಿ ಮೆಂಬರ್ಗಳೆಲ್ಲ ಬಂದು ಸಹಕರಿಸಿ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಲೆಕ್ಕಾಚಾರಗಳನ್ನು ನಮ್ಮ ಮೆಂಬರ್ಗಳ ಮೇಲೆ ನಾವು ಎಲ್ಲ ಮಂಡಿಸಿ ಏನೇನು ಅನುಮೋದಿತ ಪ್ರತಿಯೊಬ್ಬರಿಗೂ ಮುಂದಿನ ಮೈಸೂರು ಪಾಕ್ ಸ್ವೀಟ್ನ ವಿತರಣೆ ಮತ್ತು ನಮ್ಮ ಟ್ರಸ್ಟ್ನ ಇದಕ್ಕೆ ಇವತ್ತು ಮೌರ್ಯ ಹಾಸ್ಪಿಟ್ಲು ವತಿಯಿಂದ ಡಾಕ್ಟ್ರು ಮತ್ತು ಸಿಬ್ಬಂದಿಯವರೆಲ್ಲ ಬಂದು ನಮ್ಮ ಗ್ರಾಮದ ಅನೇಕ ಜನರಿಗೆ ಆರೋಗ್ಯ ತಪಾಸಣೆ ಅವ್ರಿಗೂ ಕೂಡ ಈ ಮೂಲಕ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಹಂತ ಈಗ ಕಟ್ಟಡ ಇವತ್ತು 6 ಮಳಿಗೆಗಳನ್ನ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ಇನ್ನೂ ರೂಮ್ಗಳನ್ನ ಮಾಡಬೇಕು. ಇನ್ನೂ ಖಾಲಿ ಸೈಟೆಲ್ಲನೂ ಪರ್ಮನೆಂಟ್ ಸೆಟಪ್ ಮಾಡಿ ಬಾಡಿಗೆ ಬಂದು ಬರೋಂಗೆ ಮಾಡಬೇಕು ಅಂತ ಯೋಜನೆ ಇಟ್ಕೊಂಡಿದೆ. ಈಗ ಆಲ್ರೆಡಿ 3/4 ಭಾಗ ಮುಗಿದಿದೆ 6 ಮಳಿಗೆಗಳು. ಹೀಗೆ ಮುಂದಕ್ಕೆ ಎಲ್ಲ ರೀತಿಯ ಎಷ್ಟು ನಮ್ಮ ಜಾಗ ಇದೆ ಎಲ್ಲದಕ್ಕೂ ಬಾಡಿಗೆ ಈ ಸಂಸ್ಥೆಯನ್ನು ಮುಂದುವರಿಕೆ. ಈ ಸತಿ ಡಿವಿಡೆಂಟು ಕೊಟ್ಟಿಲ್ಲ, ಸ್ವೀಟ್ ಕೊಡ್ತಾ ಇರೋದ್ರಿಂದ ಈಗ ನಮ್ಮವು 600 ಚಿಲ್ಲರೆ ಮೆಂಬರ್ ಇದ್ದಾರೆ. ಆ 600 ಚಿಲ್ಲರೆ ಶೇರ್ ಅಮೌಂಟಲ್ಲಿ ನಾವು ಡಿವಿಡೆಂಟ್ ಕೊಡಬೇಕಾಗ್ತದೆ. ಆ 6 ಲಕ್ಷ ಚಿಲ್ಲರೆಯಲ್ಲಿ 600 ಜನಕ್ಕೆ ಡಿವೈಡ್ ಮಾಡಿದ್ರೆ ಇವತ್ತೆಲ್ಲ ಒಂದು 40-45 ರೂಪಾಯಿ 22 ರೂಪಾಯಿ ಎಷ್ಟು ಸಿಕ್ತು. ಅದರಿಂದ ಅದೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು 100 ಚಿಲ್ಲರೆ 114 ರೂಪಾಯಿ ಒಬ್ಬೊಬ್ಬರಿಗೆ ಸ್ವೀಟ್ಗೆ ವೆಚ್ಚ ಬೀಳ್ತಾಯಿದೆ. ಡಿವಿಡೆಂಟ್ ಬದಲು ಸ್ವೀಟ್ನ ಕೊಡ್ತಾಯಿದ್ದೀವಿ. 5,25,000 ಚಿಲ್ಲರೆ ಅಷ್ಟು ನನಗೆ ಗೊತ್ತಿಲ್ಲ. 5.25 ಲಕ್ಷ ಗ್ಯಾರಂಟಿ ಗೊತ್ತು. ಈ ಸತಿ ಲಾಭ ಹೊಸ ಸದಸ್ಯತ್ವ ಇವತ್ತು ಜನರ ಬಡೆ ಆಗಲಿ ಅಂತ ಸುಮಾರು ಜನ ಕೇಳಿದ್ವಿ. ನಾಳೆಯಿಂದ ಯಾರು ಬೇಕಾದರೂ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ನಮ್ಮ ಸೆಕ್ರೆಟರಿ ಹತ್ರ ಫಾರಮ್ ಇಸ್ಕೊಂಡು ಅದಕ್ಕೇನು ದಾಖಲೆ ಕೊಡಬೇಕು, ದುಡ್ಡು ಕಟ್ಟಬೇಕು, ಶೇರ್ ಅಮೌಂಟ್ ಕಟ್ಟಿದ್ರೆ ಹೊಸ ಮೆಂಬರ್ ಮಾಡ್ಕೊಳ್ಳಿಕ್ಕೆ ತೀರ್ಮಾನ.